ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶಕ್ತಿ ದೇವತೆ ಹಾಸನಾಂಬೆಯ ದರ್ಶನಕ್ಕೆ ನಾಳೆಯೇ ಕೊನೆ ದಿನ. ಹಬ್ಬದ ದಿನವಾದ ನಿನ್ನೆ ಭಕ್ತ ಸಾಗರವೇ ಹರಿದು ಬಂತು. ಈವರೆಗೂ ಸುಮಾರು 23 ಲಕ್ಷಕ್ಕೂ ಅಧಿಕ ಭಕ್ತರು ಶಕ್ತಿ ಸ್ವರೂಪಿಣಿಗೆ ನಮಿಸಿದ್ದಾರೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕಣ್ಣು ಹಾಯಿಸಿದ ಕಡೆಗೆಲ್ಲ ಭಕ್ತ ಸಾಗರ, ದೇವಿಯ ಸನ್ನಿಧಿಯಲ್ಲಿ ಭಕ್ತಿಯ ಆಗರ. ಶಕ್ತಿ ದೇವತೆಯನ್ನ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ಲಗ್ಗೆ ಇಡ್ತಾ ಇದ್ದಾರೆ. ಹಾಸನಾಂಬೆ ಕರುಣಿಸಮ್ಮ ಎಂದು ಎಲ್ಲ ಕೈ ಮುಗಿದು ಬೇಡ್ತಿದ್ದಾರೆ. ಶಕ್ತಿ ದೇವತೆ ಹಾಸನಾಂಬೆ ದರ್ಶನಕ್ಕೆ ನಾಳೆ ಕೊನೆ ದಿನ. ತಾಯಿಯನ್ನ ಕಣ್ತುಂಬಿಕೊಳ್ಳಲು ಹರಿದು ಬರ್ತಾ ಇದೆ ಭಕ್ತಗಣ. ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆರೆದು ದರ್ಶನ ಕರುಣಿಸುವ ಶಕ್ತಿ ದೇವತೆ ಹಾಸನಾಂಬೆಯ ದರ್ಶನಕ್ಕೆ ಲಕ್ಷ ಲಕ್ಷ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬರ್ತಿದ್ದಾರೆ. ಅಕ್ಟೋಬರ್ 9ರಂದು ದೇವಾಲಯದ ಬಾಗಿಲು ತೆಗೆಯಲಾಗಿತ್ತು. ಇಂದು ಹಾಸನಾಂಬೆಯ ದರ್ಶನಕ್ಕೆ 12ನೇ ದಿನವಾಗಿದ್ದು, ನಿನ್ನೆವರೆಗೆ 23 ಲಕ್ಷ ಭಕ್ತರು ದೇವಿಯನ್ನ ಕಣ್ತುಂಬಿಕೊಂಡು ಪುನೀತರಾಗಿದ್ದಾರೆ. ನಾಳೆಯೇ ತಾಯಿಯ ದರ್ಶನ ಪಡೆಯುವುದಕ್ಕೆ ಭಕ್ತರಿಗೆ ಕೊನೆ ದಿನ. ಹೀಗಾಗಿ ಪ್ರವಾಹದ ರೀತಿಯಲ್ಲಿ ಭಕ್ತರು ಸರತಿ ಸಾಲಲ್ಲಿ ನಿಂತಿದ್ದಾರೆ. ಅಕ್ಟೋಬರ್ 23ರಂದು ಅಧಿಕೃತವಾಗಿ ದೇಗುಲದ ಗರ್ಭಗುಡಿಯ ಬಾಗಿಲು ಮುಚ್ಚಲಿದೆ. ಚೆನ್ನಾಗಿತ್ತು. ತುಂಬಾ ರಶ್ ಇದೆ. ಆ ನಂಬಿಕೆ ಇರೋದಕ್ಕೋಸ್ಕರನೇ ಎಷ್ಟು ಜನ ಬರ್ತಾರೆ ಅಲ್ವಾ. ಹಬ್ಬದ ದಿನ ಒಂಥರ ಸ್ಪೆಷಲ್ ಆಗಿತ್ತು. ರಶ್ ಕಮ್ಮಿ ಇರುತ್ತೆ ಅನ್ಕೊಂಡ್ ಬಂದ್ವಿ, ಬಟ್ ತುಂಬಾ ಜನ ಇದ್ರು. ಚೆನ್ನಾಗಾಯ್ತು. ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಜಿಟಿಡಿ, ನಟ ವಿಜಯ ರಾಘವೇಂದ್ರ ಭೇಟಿ ಕೊಟ್ಟರು. ದುರ್ಗಾ ಸ್ವರೂಪಿಣಿಯನ್ನ ಕೈ ಮುಗಿದು ಬೇಡಿದ್ರು. ಕಳೆದ ವರ್ಷ 20 ಲಕ್ಷ ಭಕ್ತರು ಅಮ್ಮನ ದರ್ಶನ ಪಡೆದಿದ್ರು. ಹಾಸನಾಂಬೆ ದೇಗುಲದ ಬಾಗಿಲು ಬಂದಾಗೋ ಒಂದು ದಿನ ಮುಂಚೆಯೇ 23 ಲಕ್ಷಕ್ಕೂ ಅಧಿಕ ಮಂದಿ ಈ ಬಾರಿ ಲಗ್ಗೆ ಇಟ್ಟು ಹಳೆಯ ದಾಖಲೆಯನ್ನೇ ಸರಿಗಟ್ಟಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಕಳೆದ 2 ವರ್ಷಗಳಲ್ಲಿ ಬಹಳ ನುಗ್ಗಲಾಗಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು ಕಳೆದ 2 ವರ್ಷ. ಈ ವರ್ಷ ಸ್ವಲ್ಪ ಅದನ್ನ ಸುಧಾರಣೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ನಾಳೆಯೇ ಹಾಸನಾಂಬೆಯ ದರ್ಶನಕ್ಕೆ ಕೊನೆ ದಿನವಾಗಿರುವುದರಿಂದ ಭಕ್ತರ ಸಂಖ್ಯೆ ಏರುತ್ತಲೇ ಇದೆ. ಈವರೆಗೂ ಟಿಕೆಟ್, ಪ್ರಸಾದ ಮಾರಾಟದಿಂದ ಖಜಾನೆಗೆ 17 ಕೋಟಿ ಆದಾಯ ಹರಿದು ಬಂದಿದೆ. ಗುರುವಾರ ಬಾಗಿಲು ಕ್ಲೋಸ್ ಆಗಲಿದ್ದು, ಶಕ್ತಿ ದೇವತೆ ನೋಡಲು ನಿರೀಕ್ಷೆಗೂ ಮೀರಿ ಭಕ್ತರು ಆಗಮಿಸುತ್ತಾ ಇದ್ದಾರೆ. ಮಂಜುನಾಥ್ ಕೆಬಿ, ಟಿವಿ9 ಹಾಸನ.